ಒಂಥರ ನಿಮ್ಮನ್ನ ಎಲ್ಲ ನೋಡ್ಕೊಂಡು ಎಲ್ಲ ಬರಬ್ಬರಿ ಎಲ್ಲ ಪ್ಲಾನ್ ಮಾಡ್ಕೊಂಡ ಬಂದಿರಿ ಅನ್ಸುತ್ತೆ ನಾವು ಲವ್ ಮಾಡಿದ್ವಿ ಬ್ಯಾಚುಲರ್ ಹೆಂಗ ಸಂಭಾಳಿಸ್ಬೇಕು ಅವ್ರ ಅನ್ನೋದನ್ನ ಮುಂಚೆಗೆ ಕಲಿಸ್ಬಿಟ್ರ ನಮಗಲ್ಲಿ ಏನ್ ಕಟ್ ಮಾಡಿಸ್ಬೇಕು ಅನ್ನೋ ಫೋನ್ ಬರ್ತಾ ಅವಾಗೂ ಅದ ಸೇಮ್ ಡೈಲಾಗ ಎಲ್ಲಿದೆ ಅಂತ ಕೇಳ್ತಾರ ಶರಣಯ್ಯ ಸರ್. ಸರ್ ಹಿಂಗತೆ ಕಟಿಂಗ್ ಮಾಡ್ಸಕ್ ಬಂದಿನ್ರಿ ಅಂತ. ಕಟಿಂಗ್ ಎದಕ್ ಮಾಡ್ಸಕ್ ಹೋಗ್ಬೇಡ ಆಯ್ತು ಸರ್ ಮಾಡ್ಸಂಗಿಲ್ರಿ ಅಂತ ಮಸ್ತ್ ಏನು ಮಾಡ್ತಲ್ಲೇ ಅನಾಹುತ ಮಾಡ್ತಾನೆ ಬಿಡ್ಲಿ ಅವ ಅನ್ನೋದು ಸರ್ ಮಸ್ತ್ ಮಾಡ್ತೀರಿ ಚಲೋ ಮಾಡ್ತೀರಿಪ್ಪ ಸರ್ ಅಗ್ದಿ ಸರ್ ನಿಮ್ ಹೆಸರೇನ್ರಿ? ಭರ್ಜರಿ ಭರ್ಜರಿ ಬ್ಯಾಚುಲರ್ಸ್ ಅಂತ ಹೇಳಿ ಅದು ಮುಗಿದ ತಕ್ಷಣ ಆಗಿಲ್ರಿ. ಅದು ಮುಗಿದಾದ್ಮೇಲೆ ಒಂದು ಕರೋನಾ ಬಂತು. ಕರೋನಾ ಬಂದ ಮೇಲೆ ಒಂದಿಷ್ಟು ಗ್ಯಾಪ್ ಆಯ್ತು. ಗ್ಯಾಪ್ ಆದ್ಮೇಲೆ ಕಾಮಿಡಿ ಕಿಲಾಡಿ ಚಾಂಪಿಯನ್ಶಿಪ್ ಅಂತಂದು ಅದೊಂದು ಬಂತು. ಅದ್ರೊಳಗ ಒಂದ್ ಸ್ವಲ್ಪ ಹೈಲೈಟ್ ಆದ್ವಿ. ಅದಾದ ನಂತರ ಇದು ಉಮೇಶ್ ಕಿನ್ನಾಳ್ ನೋಡಿದ ತಕ್ಷಣ ಅಲ್ಲೇ ಹೈಲೈಟ್ ಆಗಿದ್ರಿ. ಅದಾದ ನಂತರ ಒಂದಿಷ್ಟು ಗ್ಯಾಪ್ ಆಯ್ತು. ಗ್ಯಾಪ್ ಆದ ಗೋಲ್ಡನ್ ಗ್ಯಾಂಗ್ ಅಂತ ಒಂದು ಗಣೇಶ್ ಅವ್ರು ಅದ್ರೊಳಗ ಒಂದು ಕೆಲಸ ಕೊಟ್ರು. ಹೌದ್ರಲ್ಲಿ ಇದನ್ನೆಲ್ಲ ತಗೊಂಡ್ಬರೋದು ಹುಂಜ ಅಂತ ಒಂದು ಕ್ಯಾರೆಕ್ಟರ್ ಆ ಮನಿ ಒಳಗೆ ಇರ್ತೀನಿ ನಾನು. ಅದೊಂದು ಏನೋ ಕ್ಯಾರೆಕ್ಟರ್ ಮಾಡಿದ್ವಿ. ಅದಾದ ನಂತರ ಭರ್ಜರಿ ಬ್ಯಾಚುಲರ್ಸ್. ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಒಂದ್ ಸ್ವಲ್ಪ ಅಂದ್ರೆ ಇನ್ನೂ ಜನಕ್ಕೆ ರೀಚ್ ಆಗುವಂತದ ನಿಮ್ಗೆ ಸಿಕ್ತದೆ ಭರ್ಜರಿ ಬ್ಯಾಚುಲರ್ಸ್. ಬಾಳ್ ರೀಚ್ ಆದ್ವಿ ಭರ್ಜರಿ ಬ್ಯಾಚುಲರ್ಸ್ ಇಂದ ಬಾಳ ಅಂದ್ರೆ ಬಾಳ. ಯಾಕಂದ್ರೆ ಇಂಡಿವಿಜುವಲ್ ಆಗಿ ಬಂತ್ರಿ ಅದ್ರಲ್ಲಿ ಒಂದೊಂದು ಪೇರ್ ಆಗಿ ಬಂತು, ಜೋಡಿ ಆಗಿ ಬಂತು. ಫೋಕಸ್ ಮ್ಯಾಲ ಪೂರ್ತಿ ನಮ್ಮ ಮ್ಯಾಗ ಇತ್ತು. ಈಗ ನಾವು ಅಲ್ಲಿ ಹೋದ್ವಿ ಅಂತಂದ್ರ ಕಾಮಿಡಿ ಕಿಲಾಡಿಗೆ ಹೋದ್ವಿ ಅಂತಂದ್ರ ಎಲ್ರು ಬರ್ತಾವ, ಸ್ಕಿಟ್ ಗಳು ಬರ್ತಾವ. ಸ್ಕಿಟ್ ನಾಗ ಯಾರು ಹೈಲೈಟ್ ಆಗ್ತಾರ ಅವ್ರು ಜಾಸ್ತಿ ಜನಕ್ಕೆ ರೀಚ್ ಆಗ್ತಾರ. ಯಾರು ಚಂದ ಮಾಡ್ತಾರ ಅವ್ರ ರೀಚ್ ಆಗ್ತಾರ. ಇಲ್ಲಿ ಹಂಗಿಲ್ಲ, ನಮ್ಮ ಮ್ಯಾಗ ಫೋಕಸ್ ಇರುತ್ತೆ. ನಮ್ದು ಇಷ್ಟಂತ ಟೈಮ್ ಇರುತ್ತೆ. ಆ ಟೈಮಿಗೆ ನಾವು ಹೋಗಿ ರೀಚ್ ಆಗಿ ಆಗ್ತೀವಿ ಜನಕ್ಕೆ. ಅಲ್ಲೇ ಒಂದ್ ಸ್ವಲ್ಪ ರೀಚ್ ಆಗಕ್ಕೆ ಅವಕಾಶ ಸಿಗುತ್ತೆ ನಮ್ಗೆ ಜನಕ್ಕೆ. ಅದ್ರಲ್ಲಿ ಮೇನ್ ಒಂದ್ ಸಲಿ ಫುಲ್ ಫುಲ್ ರ್ಯಾಶ್ ಆಗಿ ನಾವ್ ಮಾಡೋದೇ ಇಲ್ಲ, ನಾವ್ ಸ್ಕಿಟ್ ಅವಲ್ಲಿ ಇದೇನ್ ಕೊಟ್ಟಾರ ಇದ್ ಮಾಡೋದು ಅಲ್ಲಿ ಅಂದಿರಿ. ಸ್ಕಿಟ್ ಅಂತ ಅಲ್ರಿ, ಕೂದ್ಲ ಕಟಿಂಗ್ ಮಾಡೋ ಅಲ್ಲಿಗೆ ಬರ್ತೀನಿ. ಒಂಥರ ನಿಮ್ಮನ್ನ ಎಲ್ಲ ಬರಬ್ಬರಿ ಎಲ್ಲ ಪ್ಲಾನ್ ಮಾಡ್ಕೊಂಡ ಬಂದಿರಿ ಅನ್ಸುತ್ತೆ. ಹಂಗೇನಿಲ್ರಿ. ಅಂದ್ರೆ ಈಗ ಅಂದ್ರ ಅಲ್ಲಿ ಏನಾಗಿತ್ತಂದ್ರ ಹುಡುಗಿ ನಿಮ್ಮನ್ನ ಹೀರೋ ತರ ರೆಡಿ ಮಾಡ್ಬೇಕು ಏನೋ ಕಾನ್ಸೆಪ್ಟ್ ಇರುತ್ತೆ. ಅದು ಅಂದ್ರೆ ಚೆನ್ನಾಗ್ ಕಾಣಿಸೋ ತರ ಏನೋ ಮಾಡ್ಬೇಕು. ರಣವೀರ್ ಸಿಂಗ್ ಸರ್ ತರ ರೆಡಿ ಮಾಡ್ಬೇಕಂತ ನನ್ ಕರ್ಕೊಂಡ್ ಹೋಗ್ಯಾರ. ನಾ ಎಲ್ಲಿ ರಣವೀರ್ ಹೆಂಗ್ ಕಾಣ್ತೀನಿ ನಾನು ಅದು ವಿಚಾರ. ಅದಕ್ಕಿಂತ ಮುಂಚೆ ಏನಂದ್ರೆ ಕೂದ್ಲಲ್ಲ, ನೀವು ನನ್ ಕಣ್ಣು ಹಿಡಿತೀರಿ ಅಂತಂದ್ರ ಕೂದ್ಲ ನೋಡಿ ಕಣ್ಣು ಹಿಡಿತೀರಿ. ನನ್ ಕೂದ್ಲ ಕಟಿಂಗ್ ಮಾಡಿದ್ರೆ ನಾ ಯಾರನ್ನೋದು ಗೊತ್ತಾಗಂಗಿಲ್ಲ ಜನಕ್ಕೆ. ಆ ಕಾರಣಕ್ಕ ನಾನು ಅವಾಗ ವಿಚಾರ ಮಾಡಿದೆ, ಕೂದ್ಲ ಕಟ್ ಮಾಡಿಸಿದ್ರೆ ಹೆಂಗಪ್ಪ ನನ್ ಬಾಳೆ ಅನ್ನೋದು ವಿಚಾರ ಮಾಡಿದೆ. ಈಗ ಇದು ಶೋ ಮುಗಿಯ ಮಠ ಕೂದ್ಲ ಕಟ್ ಹಾಕವು. ಕೂದ್ಲ ಶೋ ಇಂದ ಹೊರಗೆ ಬಂದ್ಮೇಲೆ ಹೆಂಗ ನಾಳೆ ಈ ಸಿನಿಮಾ ಒಂದಿಷ್ಟು ಸಿನಿಮಾ ಒಪ್ಕೊಂಡಿದ್ದೇವ. ಈಗ ಅವ್ರಿಗೆ ಏನ್ ಹೇಳುದು, ಈ ವಿಗ್ ಮಾಡಿಸ್ಬೇಕು, ವಿಗ್ ನ್ಯಾಚುರಲ್ ಕಾಣಂಗಿಲ್ಲ, ಏನ್ ಹೇಳುದು ಅವ್ರಿಗೆ ಅನ್ನೋ ವಿಚಾರ ಬಂದಾಗ ನಾನು ಜಗಳ ಸ್ಟಾರ್ಟ್ ಮಾಡಿದೆ. ಅವ್ರು ಕೇಳಿಲ್ಲ. ಕಟ್ ಇವಾಗ ಅದನ್ನ ನಗು ಬರತ್ತ ನೋಡ್ರಿ. ನಾ ಕಟ್ ಮಾಡ್ಸಂಗಿಲ್ಲ ಅಂದ್ರೆ ಮಾಡ್ಸಂಗಿಲ್ಲ, ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲ ಅಂತ ಹೇಳಿ ಆದ್ರೂ ಒಂದಿಷ್ಟು ಚೂರ್ ಕಟ್ ಮಾಡಿಸಿ ಅದ್ರಾಗ ತಿದ್ದಿ ಜಲ್ಗಿಲ್ಲ ಹಾಕಿ ಬಾಚಿ ಎಲ್ಲ ರೆಡಿ ಮಾಡ್ಕೊಂಡು ಒಟ್ಟು ಅವ್ರಂಗ್ ಕಾಣಂಗ್ ರೆಡಿ ಮಾಡಿ ನಿಲ್ಸಿದ್ರಲ್ಲೇ. ಅದ ರವಿಚಂದ್ರನ್ ಸರ್ ಕೇಳಿದ್ರು, ಎದಕ್ ರೆಡಿ ಆಗ್ಲಿಲ್ಲ ನೀನ್ ಅಂತ. ನಾನು ಅವ್ರಿಗೆ ಹೇಳಿದ್ರಿ, ಸರ್ ಹಿಂಗತೆ ಕಟ್ ಮಾಡಿಸಿದ್ರೆ ಹೆಂಗ್ರಿ ನಾನು ಹೊಟ್ಟಿ ಮೇಲೆ ಹೊಡೆದಂಗ ಆಗತ್ತಾ, ಹೆಂಗ್ರಿ ಸರ ಅಂತಂದ್ರೆ ನಿನ್ನ ಕರೆಕ್ಟ್ ಐತಿ, ಆದ್ರೂ ನೀನು ಗ್ರೂಮ್ ಮಾಡಕತ್ತಾರ, ನೀವು ಚೇಂಜ್ ಮಾಡಕತ್ತಾರ, ಅವ್ರು ಹೇಳ್ದಂಗೆ ಕೇಳ್ಬೇಕು ನೀವು. ಆಯ್ತು ಸರ್ ಕೇಳ್ತೀವಲ್ರಿ, ಮತ್ತೆ ಕೂದ್ಲ ಕಟಿಂಗ್ ಮಾಡ್ಸಕ್ ಬಂದ್ರಲ್ರಿ ಅದಕ್ಕ ನಾ ರೊಚ್ಚಿದ್ದಿದ್ದು, ಅದನ್ನ ಬಿಟ್ರೆ ಮತ್ತೆ ಬೇರೆ ಉದ್ದೇಶ ಏನಿಲ್ರಿ ಅಂತ ಹೇಳಿ ಅಲ್ಲಿಗೆ ಮುಗಿಸಿದ್ವಿ. ಅದೊಂದು ಜಗಳ ಅಷ್ಟ, ಮತ್ತೇನಿಲ್ಲ. ಅದ್ರ ಜೊತೆ ಅಂದ್ರೆ ನಿಮ್ ಜೊತೆನ ನಿಮ್ಮ ಬೇರೆ ಕಂಟೆಸ್ಟೆಂಟ್ ಕೂಡ ಕೂದಲ ಆ ಟೈಮ್ದಾಗ ಕಟ್ ಮಾಡ್ಸ್ಯಾರ. ನಮ್ಮ ಹನುಮಂತ ಅವ್ರ ಇದ್ರು, ಅವರು ಫುಲ್ ದಾಡಿ ಗಿಡಿ ಕಟಿಂಗ್ ಮಾಡಿಸಿ ಲುಂಗಿ ಉಟ್ಕೊಳ್ಳೋರು ಮಕ್ಳ ಪ್ಯಾಂಟ್ ಹಾಕೊಂಡು ಸೂಟ್ ಹಾಕೊಂಡು ಎಲ್ಲ ರೆಡಿ ಆದ್ರಿ. ಅದ ನಾ ಹೇಳಿಲ್ಲಲ್ರಿ, ಸಂಕಟ ನಮ್ದು ಒಳಗಲ್ ಸಂಕಟ, ಈಗ ಹೊರಗೆ ಹೋದ್ರ ಕರಿತಾರ ಇಲ್ಲ ಅನ್ನೋದು. ಅಂದ್ರೆ ಹನುಮಂತದಾದ್ರ ಅವ್ನ ಮಾತಿಂದ ಐತ್ರಿ ಡೈಲಾಗ್ ಹೆಂಗ್ ಬಿಡ್ತಾನೆ, ಒಂದು ಮುಗ್ಧತನದಿಂದ ಕತಿ ಅವಂಗೇನ್ ದಾಡಿ ಬೇಕು ಇದ್ ಬೇಕು ಅಂತಿಲ್ಲ, ಬಟ್ ನಿಮ್ಮನ್ನ ರೆಕಗ್ನೈಸ್ ಮಾಡೋದ ನಿಮ್ ಕೂದ್ಲಿಂದ. ಕೂದ್ಲ ಬಾಳ ಇಂಪಾರ್ಟೆಂಟ್ ಆಗ್ತವ್ರಿ. ಯಾಕಂದ್ರೆ ಈಗ ಒಂದಿಷ್ಟು ಕ್ಯಾರೆಕ್ಟರ್ ಗಳನ್ನ ಫಿಕ್ಸ್ ಮಾಡಿರ್ತಾರ ಸಿನಿಮಾದಾಗ. ಈಗ ನನ್ನ ನೋಡಿರ್ತಾರ ಒಂದಿಷ್ಟು ಜನಗಳು, ಒಂದು ಡೈರೆಕ್ಟರ್ಸ್ ಇಲ್ಲ ಕುಂಗುರ್ ಕೂದಲದವು ಅವ್ನ ಕ್ಯಾರೆಕ್ಟರ್ ಕೊಡ್ಬೇಕು ಅನ್ನೋದು ಫಿಕ್ಸ್ ಮಾಡಿರ್ತಾರ. ಈಗ ಸಡನ್ ನಾವು ಕೂದ್ಲ ಕಟ್ ಮಾಡಿಸಿ ಅಲ್ಲಿ ಏನಾರ ಹೋದಿವಿ ಅಂತಂದ್ರ, ಲೋ ಏನೋ ಕೂದ್ಲ ಕಟ್ ಮಾಡಿಸ್ಬಿಟ್ಟಿದೀಯಾ ಅನ್ನೋ ಒಂದಿಷ್ಟು ಮಾತುಗಳು ಬರ್ತವೆ. ಆ ಕಾರಣಕ್ಕೆ ನಾನು ಒಂದ್ ಸ್ವಲ್ಪ ವಿಚಾರ ಮಾಡಿ ಅದನ್ನ ಮಾತಾಡಿದೆ ಅಷ್ಟ. ಅಂದ್ರೆ ನೀವ ಹೇಳಿರಿ ಶರಣಯ್ಯ ಸರ್ ಹಂಗ ಹೇಳಿರತ್ತೇಳಿ, ಅವ್ರ ಅದನ್ನ ಇದು ಮಾಡ್ಯಾರಲ್ರಿ ಶರಣಯ್ಯ ಸರ್ ನಿಮ್ನ ಕೂದ್ಲ ಕಟ್ ಮಾಡಿಸ್ಬೇಡ ಅದಕ್ಕಿಂತ ಮುಂಚೆ ಇನ್ನೊಂದ್ ಏನಂದ್ರಿ, ನಾನು ಈ ಟ್ರಿಮ್ ಮಾಡಿಸ್ತೇನೆ ಮ್ಯಾಲ ಅಷ್ಟ, ಇವು ಎಲ್ಲ ಸ್ವಲ್ಪ ಟ್ರಿಮ್ ಮಾಡಿಸ್ತೀನಿ.
ಅದನ್ನ ಮಾಡ್ಸಕ ಕಟಿಂಗ್ ಅಂಗಡಿಗೆ ಹೋಗಿದ್ದೆ ನಾನು. ಅವಾಗ ಫೋನ್ ಬರುತ್ತೆ ನನಗೆ ಭರ್ಜರಿ ಬ್ಯಾಚುಲರ್ಸ್ ಏನ್ ಕಟ್ ಮಾಡಿಸ್ಬೇಕು ಅನ್ನಂಗ್ ಫೋನ್ ಬರ್ತಾ. ಅವಾಗೂ ಅದ ಸೇಮ್ ಡೈಲಾಗ, ಎಲ್ಲಿದೆ ಅಂತ ಕೇಳ್ತಾರೆ ಶರಣಯ್ಯ ಸರ್. ಸರ್ ಹಿಂಗತೆ ಕಟಿಂಗ್ ಮಾಡ್ಸಕ್ ಬಂದಿನ್ರಿ ಅಂತ. ಕಟಿಂಗ್ ಎದಕ್ ಮಾಡ್ಸಕ್ ಹೋಗ್ಬೇಡ ಅಂತ. ಆಯ್ತು ಸರ್ ಮಾಡ್ಸಂಗಿಲ್ರಿ ಅಂತ ಸೀದಾ ಅಲ್ಲಿಂದ ಎದ್ದು ಬಂದು ಮತ್ತೊಳ್ಳೆ ಅದ ಮತ್ತೊಂದು ಅವಕಾಶ. ಅಲ್ಲಿ ಯಾವ್ಯಾವ ತರದ ಏನೇನೆಲ್ಲ ಮಾಡಿದ್ರಿ ನೀವು? ಅದು ದೊಡ್ಡ ಎಕ್ಸ್ಪೀರಿಯನ್ಸ್ ರೀ ಭರ್ಜರಿ ಬ್ಯಾಚುಲರ್ಸ್ ಅಂದ್ರ ಒಂದು ಪೇರ್ ಕೊಟ್ಟಿರ್ತಾರ, ಅದ್ ಹೆಂಗ್ ಸಂಭಾಳಿಸ್ಬೇಕು, ಈ ಮದುವೆ ಆದ್ಮೇಲೆ ಹೆಂಗಿರ್ಬೇಕು, ಈ ಒಂದ್ ಹುಡುಗಿ ಏನಾರ ನಾವು ಲವ್ ಮಾಡಿದ್ವಿ ಬ್ಯಾಚುಲರ್ ಹೆಂಗ ಸಂಭಾಳಿಸ್ಬೇಕು ಅವ್ರ ಅನ್ನೋದನ್ನ ಮುಂಚೆಗೆ ಕಲಿಸ್ಬಿಟ್ರ ನಮ್ಗೆ. ಅದೊಂದು ಬಾಳ ಹೆಲ್ಪ್ ಆಗೈತಿ ನಮ್ಗೆ, ಒಂದು ಎಕ್ಸ್ಪೀರಿಯನ್ಸ್ ಐತಿ ನೋಡ್ರಿ. ಅದೊಂದು ಬಾಳ ಹೆಲ್ಪ್ ಆಗೈತಿ, ಒಂದು ಎಕ್ಸ್ಪೀರಿಯನ್ಸ್ ಅದು. ಜೊತೆ ಕೂಡಿ ಎಲ್ರು ಒಂದಿಷ್ಟು ಫ್ಯಾಮಿಲಿ ಹಾಕಿದ್ವಿ. ಒಂದೊಂದ್ ಶೋಗ್ ಒಂದೊಂದ್ ಫ್ಯಾಮಿಲಿ ಸಿಗುತ್ತೆ. ಒಂದ್ ಕಡೆ ಸಿನಿಮಾ ಮಾಡಕ್ ಹೋಗ ಎಲ್ಲ ಫ್ಯಾಮಿಲಿ ಸಿಗುತ್ತೆ, ಸೀರಿಯಲ್ ಮಾಡಿದ್ವಿ ಎಲ್ಲ ಫ್ಯಾಮಿಲಿ ಸಿಗುತ್ತೆ. ಹೊಸ ಹೊಸ ಫ್ರೆಂಡ್ಸ್ ಎಲ್ಲ ಪರಿಚಯ ಆಗ್ತಾರ, ಹೊಸ ದೋಸ್ತರು ಸಿಗ್ತಾರ. ಹಿಂಗ ಈಗ ನಿಮ್ಮನ್ನ ರೆಕಗ್ನೈಸ್ ಅಂದ್ರೆ ಯಾರಾದ್ರೂ ನೋಡಿದಾಗ ಮಾಡಿದಾಗ ಹೆಂಗ್ ರೆಸ್ಪಾನ್ಸ್ ಐತಿ? ಚಲೋ ರೆಸ್ಪಾನ್ಸ್ ಬರ್ತಾರ. ಸರ್ ಮಸ್ತ್ ಮಾಡ್ತೀರಿ, ಚಲೋ ಮಾಡ್ತೀರಿಪ್ಪ ಸರ್, ಅಗ್ರಿ ಬಾಳ. ಸರ್ ನಿಮ್ ಹೆಸರೇನ್ರಿ? ಇದು ಬಾಳ ತ್ರಾಸ ಆಗೋದು. ಸರ್ ನಿಮ್ಮನ್ನ ನೋಡಿನಿ, ನಿಮ್ದು ಗಿಚ್ಗಿಲಿ ಇದೆಯಲ್ಲ ರೀ ಅಂದ್ರೆ ಶೋ ಹೆಸರು ಬೇರೆ ಹೇಳ್ದ. ಇಲ್ಲ ಸರ ನಮ್ ಕಾಮಿಡಿ ಕಿಲ್ಲರ್ ಈಸಿ ಕನ್ನಡದಾಗ ಬರ್ತೈತ್ರಿ, ಅದ್ರಾಗ ನಾವು ಆಕ್ಟಿಂಗ್ ಮಾಡ್ತಿದ್ವಿ. ಹಾ ಕರೆಕ್ಟ್ ನೋಡ್ರಿ ಸರ್. ಆಮೇಲೆ ನಿಮ್ ಹೆಸರು ಪ್ರವೀಣ್ ಜೈನ್ ಇಲ್ರಿ? ಅದ ಅಂದ್ರೆ ಪ್ರವೀಣ್ ಜೈನ್ ಗುಂಗುರ್ಗೋದವ್ರು ಇನ್ನೊಬ್ರು ಅದಾರ ಪ್ರವೀಣ್ ಜೈನ್ ಅಂತಂದ್. ಅಲ್ರಿ ನನ್ನ ಹೆಸರು ಉಮೇಶ್ ಕಿನ್ನಾಳ್ ಅಂತ. ಅವಂಗೂ ಕೇಳಿದ್ದಿದೆ, ನೀವು ಉಮೇಶ್ ಕಿನ್ನಾಳ್ ಇಲ್ರಿ ಅಂತಂದ್. ಹಿಂಗೂ ಒಂದಿಷ್ಟ ಆಗ್ಯಾವ್ರಿ. ಹೆಸರು ಇಂಪಾರ್ಟೆಂಟ್ ಆಗಲ್ರಿ, ಹಂಗಲ್ಲ ಗುರ್ತ್ ಹಿಡಿತಾರಲ್ಲ ಅದ ಖುಷಿ. ಒಟ್ಟು ಗುರ್ತ್ ಹಿಡಿದ್ರಪ್ಪ ಅವ್ರ. ಆಮೇಲೆ ನಾನ್ರ ಹೇಳಿ ಅವ್ರ ಹೇಳಿ ಗುರ್ತ್ ಹಿಡಿದ್ರಲ್ಲ ಗೊತ್ತಿಲ್ಲ. ಹೌದು ಈಗ ಕೂದ್ಲ ಬಿಟ್ಕೊಂಡ್ ನೋಡ ಉಮೇಶ್ ಕಿನ್ನಾಳ್ ನೋಡ, ಕೂದ್ಲ ಹೆಂಗ್ ಬಿಡು ಉಮೇಶ್ ಕಿನ್ನಾಳ್. ಮತ್ತೆ ಇನ್ನೊಂದಿಷ್ಟ ಏನಂತಂದ್ರ ನಂಗ್ ಕೂದ್ಲ ಬಿಟ್ರ ನೋಡಿ ಸೇಮ್ ಉಮೇಶ್ ಕಿನ್ನಾಳ್ ಕಾಣ್ತಾನ ನೋಡಿ ಅಂತ ಅನ್ನೋ ಲೆಕ್ಕಕ್ಕ ಆಗೈತ್ರಿ ಅದು ಕೂದ್ಲ ಬಿಟ್ಟಿದ್. ಹೆಸರು ಏನ್ರಿ? ಕರೆಕ್ಟ್ ಕ್ಯಾರೆಕ್ಟರ್ ಅವ್ರ ಮನೆಯವ್ರ ಅಂತೇಳಿ ಅನ್ಕೊಂಡ್ಬಿಟ್ಟಿರ್ತಾರ್ರಿ. ಅವ್ರ ಮನ್ಯಾಗ ಒಬ್ಬ ಅವ್ರ ತಮ್ಮ, ಅಣ್ಣ, ಮಗ ಈ ರೀತಿ ಅನ್ಕೊಂಡ್ಬಿಟ್ಟಿರ್ತಾರೆ. ಈಗ ನಾವು ಹೊರಗಡೆ ಕಾರ್ಯಕ್ರಮಕ್ಕೆ ಹೋಗಿರ್ತೀವ್ರಿ, ಈ ಗಣಪತಿ ಇವೆಂಟ್, ಕನ್ನಡ ರಾಜ್ಯೋತ್ಸವ ಅಂತ ಇವೆಂಟ್ ನಮ್ ಕಡೆ ಸೈಡ್ ಮಾಡ್ತೀವಿ. ಹೋಗಿವಿ ಒಂದ್ ಇವೆಂಟಿಗೆ, ಇದು ಎಲ್ರಿಪ್ಪ ರಾಯಚೂರ್ ಕಡೆ ರೀ ಇವೆಂಟ್ಗೆ ಹೋಗಿದ್ವಿ. ಅವರು ಟಿವಿ ನೋಡ್ರಿ, ನಮ್ಮನ್ನ ನೋಡ್ಬಿಟ್ರ ಟಿವಿ ಒಳಗ. ಬರ್ಬೇಕಂದ್ರ ಬರ್ಬೇಕು, ಮನಿಗೆ ಬರ್ಬೇಕಂದ್ರ ಬರ್ಬೇಕು, ಊಟ ಮಾಡ್ಬೇಕು, ನಮ್ಮ ಮನ್ಯಾಗ ಇವತ್ತೊಂದ್ ದಿವ್ಸ ಇರ್ಬೇಕು. ಮತ್ತೆ ಎಲ್ಲ ಬರ್ತೀರಿ ನೀವು, ಇವಾಗ ನೋಡ್ಬೇಕು ನಿಮ್ನ, ಇಲ್ಲಿ ಮಠ ಬಂದಿರಿಲ್ಲ ಅಂದ. ಅಷ್ಟ್ರ ಮಟ್ಟಿಗೆ ಅವ್ರು ನಮ್ಮನ್ನ ಹಚ್ಕೊಂಡಿರ್ತಾರ, ಅಷ್ಟ್ರ ಮಟ್ಟಿಗೆ ನಮ್ಗೆ ಪ್ರೀತಿಸ್ತಿರ್ತಾರ. ಅದು ಬಾಳ ಖುಷಿ ಕೊಡ್ತೈತಿ. ಮತ್ತ ಅವ್ರ ಮನಿಗ್ ಹೋಗಿ ಚಾ ಕುಡುದು ಆಯ್ತು ಸರ ನಮ್ ಕಾರ್ಯಕ್ರಮ ಮುಗಿಸ್ಕೊಂಡು ಮತ್ ನಾಳೆ ಶೂಟಿಂಗ್ ಬಿಡಲ್ರಿ, ಬಿಡಲ್ಲ. ಅವ್ರ ಪ್ರೀತಿ ಅಷ್ಟಿರುತ್ತ. ಆಮೇಲೆ ಒಂದೊಂದ್ಸರ ಅದು ಖುಷಿನ ಆಗತ್ತ, ಒಂದೊಂದ್ಸರ ಇರಿಟೇಟ್ ಆಗತ್ತೆ. ಹೆಂಗ ಅಂತಂದ್ರ ಈಗ ಕಾರ್ಯಕ್ರಮಕ್ಕೆ ಆಚೆ ಕಡೆ ಹೋಗಿರ್ತೀವಿ, ನಮ್ ಕಡೆ ಸೈಡ್ ಗೊತ್ತಲ್ರಿ ಮಸ್ತ್ ಏನ್ ಮಾಡ್ತಲ್ಲೇ ಅನಾಹುತ ಮಾಡ್ತಾನೆ ಬಿಡ್ಲಿ ಅವ ಅನ್ನೋದು. ಒಂದಿಷ್ಟು ನೋವುಗಳಾಗಿರ್ತಾವ ಹೋಗೋದ್ರಾಗ, ಕೈ ಜಗ್ಗಾಡದ, ಇರಿಟೇಟ್ ಮಾಡೋದ. ಅದ ಇರಿಟೇಟ್ ಅನ್ಕೊಂಡ್ರೆ ಇರಿಟೇಟ್, ಪ್ರೀತಿ ಅನ್ಕೊಂಡ್ರೆ ಪ್ರೀತಿ. ನೋಡಿರ್ತಾರಲ್ಲ ಅನ್ನೋ ಕಾರಣಕ್ ಮಾಡ್ತಾರ ಅಷ್ಟ, ಮತ್ತೇನಿಲ್ಲ. ಖುಷಿ ಆಗತ್ತೆ. ಆಮೇಲೆ ನನಗ ಬಾಳ ಇಷ್ಟ ಏನು ಅಂತಂದ್ರ, ನಮ್ ಕಡೆ ಉತ್ತರ ಕರ್ನಾಟಕದ ಭಾಗದ ಮಂದಿ ಬಾಳ ಇಷ್ಟ ಪಡ್ತಾರ ನಾನು. ಅದು ಬಾಳ ಖುಷಿ ನನಗೆ. ನಮ್ ಕಡೆ ಎಲ್ಲರಿಗೂ ನಾ ಬಾಳ ಚಂದ ರೀಚ್ ಆಗಿನಿ. ಅದಾದ ನಂತರ ಇತ್ತೀಚೆಗೆ ಒಂದು ಚಾಂಪಿಯನ್ಶಿಪ್ ಆದ್ಮೇಲೆ, ಭರ್ಜರಿ ಬ್ಯಾಚುಲರ್ಸ್ ಆದ್ಮೇಲೆ ಈಗ ಎಲ್ಲಾ ಕಡೆ ಮಂಗಳೂರಾಗ ಹೋಲಿ, ನಾನು ಉಡುಪಿಗೆ ಹೋಲಿ, ಮನೆ ಉಡುಪಿಗೆ ಹೋಗಿದ್ವಿ ಶೂಟಿಗೆ. ಅಲ್ಲೆಲ್ಲರೂ ಕನ್ನಡದ ಮಾತಾಡ್ಸಿದ್ರು, ಅದು ಬಾಳ ಖುಷಿ ಆಯ್ತು. ಇಷ್ಟ ಅಲ್ಲ ಬರೀ ಉತ್ತರ ಕರ್ನಾಟಕಕ್ಕೆ ಅಲ್ಲ, ಇಡೀ ಕರ್ನಾಟಕಕ್ಕೆ ರೀಚ್ ಆಗಿವಿ. ಮತ್ತೆ ಇನ್ನ ಕರ್ನಾಟಕದ್ರು ಬೇರೆ ಬೇರೆ ದೇಶದಾಗದಾರ, ಅಲ್ಲಿಂದ ಏನೋ ದೇಶದಾಗದಾರ, ಅಲ್ಲಿಂದ ಏನೋ ಫೋನ್ ಬಂದು ನನಗ್ ಹೇಳೋದು, ಅವು ಎಲ್ಲ ಬಾಳ ಖುಷಿ ಕೊಡ್ತಾವ. ನೀವು ಅನ್ಕೊಂಡಿರಿ ಇಲ್ಲಿಗೆ ಬರ್ತಾನ ಹಿಂಗ್ ಮಾಡ್ತಾನಂತ? ಇಲ್ಲ, ನಂದು ಡ್ರೀಮ್ ಇತ್ರಿ. ಆಕ್ಚುಲಿ ನಾನು ಹುಚ್ಚಾಗ್ಬಿಟ್ಟಿದ್ದೆ. ನಾನು ಈ ಕರ್ಬೇ ತೋಟಕ್ಕೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತಿದ್ನಲ್ರಿ, ಕರ್ಬೇ ನಮ್ಮ ಓನರ್ ಹೇಳ್ತಿದ್ದೆ ನಾನು, ತೋಟದ ಓನರ್ಗೆ, ಅಣ್ಣಾರ ನಾ ಕಾಮಿಡಿ ಕಿಲ್ಲರ್ ಕಪ್ ಹೊಡ್ಕೊಂಡ್ ಬರ್ತೀನಿ ಅಂದ್ರೆ. ಅದು ಡ್ರೀಮ್. ಕಾಮಿಡಿ ಕಿಲ್ಲರ್ ಅಂದ್ರೆ ಪೀಕ್ನಾಗಿತ್ತು ಅವಾಗ, ಸೀಸನ್ 1 ಫುಲ್ ಪೀಕ್ನಾಗಿತ್ತು. ಅಣ್ಣಾರ ಹೊಡ್ಕೊಂಡ್ ಬರ್ತೀನಿ ನೋಡ್ರಿ, ನಾ ಕಪ್ ಬೇಕಾರ್ ನೋಡ್ರಿ ಹೊಕ್ಕಿನಿ, ಅಲ್ಲೇ ಆಕ್ಟಿಂಗ್ ಮಾಡೋ ಕಡೆ. ಸೀಸನ್ 1 ನಮ್ ಶಿವರಾಜ್ ಕೇರ್ಪೇಟೆ, ನಮ್ಮ ಪ್ರವೀಣ್ ಗಸ್ತಿ ಅವರೆಲ್ಲ ನೋಡಿ ನಾವು ಒಂದು ಲೆವೆಲ್ಗೆ ಹುಚ್ಚರ ಆಗ್ಬಿಟ್ಟಿದ್ವಿ. ಹೋಗಬೇಕು ಹೆಂಗಾರ ಮಾಡಿ ಕಾಮಿಡಿ ಕಿಲ್ಲಡಿಗೆ ಅನ್ನೋದು ಒಂದು ಥಾಟ್ ಬಂದಿತ್ತು ಮೈಂಡ್ ಒಳಗೆ.
ಹಂಗಾರ ಮಾಡಿ ಹೋಗ್ಬೇಕಲ್ಲ ಅನ್ನೋದು ನಮ್ಗೆ ಗೊತ್ತಿದ್ದಿದ್ದು ಅಲ್ಲೇ ಎಲ್ಲಿ ಸಿಗುತ್ತೆ ಅಲ್ಲಿ ಆಕ್ಟಿಂಗ್ ಮಾಡ್ಕೊಂಡು ನಿಲ್ಲೋದು. ಅವ್ರಿಗೆ ಹೇಳ್ತೀನಿ ನಾ ತೋಟದ ಓನರ್ಗೆ ಜಾಡ ಮಂಜಪ್ಪ ಅಂತ ಕರ್ಬೇ ತೋಟದ ಕೆಲಸ ಅವ್ರ ಜೋಡಿ ಹೋದಾಗ ಹೇಳವ ನಾನು ಅಣ್ಣಾರ ಹೋಗೇ ನೋಡ್ರಿ ಇಲ್ಲಿ ಕಪ್ ಹೊಡೆದ ಹೊಡ್ತೀನಿ ಹೋಗಿ ಬೇಕಾದ್ರೆ ನೋಡ್ರಿ ಸರ ಹೊಕ್ಕಿ ನಾನು ಅಂತಂದು 2ನೇ ಸೀಸನ್ಗೆ ಆಡಿಷನ್ ಕೊಟ್ಟೆ. ಅವ್ರು ಬೈದಿದ್ರು ನನಗೆ ಲೇ ಹುಚ್ಚಾಕಿಲ್ಲ ನೀನು ಹಿಂಗ ಮಾಡಿದ್ರೆ ಹುಚ್ಚಾಕಿನಿ ಪಕ್ಕ ಅಂತ. ಅದಾದ್ಮೇಲೆ 2ನೇ ಆಡಿಷನ್ ಕೊಟ್ಟು 3ನೇ ಆಡಿಷನ್ ಕೊಟ್ಟು ಸೆಲೆಕ್ಟ್ ಆಗಿ ಅದಾದ್ಮೇಲೆ ಊರಿಗೆ ಹೋಗಿಂದ ಅವ್ರು ಹೇಳಿದ್ರೆ ಅಂದಂಗ ಮಾಡಿದ ಯಾಳ ಮಗನ ಅಂತಂದು. ಅಷ್ಟು ಹುಚ್ಚಿತ್ತು ಹೋಗ್ಬೇಕನ್ನೋದು ಒಂದ್ ಇತ್ರಿ. ಏನೋ ಮಾಡ್ಬೇಕಿಲ್ಲೇ ಏನೋ ಒಂದು ಹೆಸರು ಮಾಡ್ಬೇಕು ನಾನು ಗುರ್ತಿಸ್ಕೋಬೇಕು ಅನ್ನೋದಂತೂ ಇಷ್ಟು ದೊಡ್ಡ ಮಟ್ಟಕ್ಕ ರೀಚ್ ಆಕಿವಿ ಅಂತ ನಮಗ್ ಗೊತ್ತಿರ್ಲಿಲ್ಲ. ಅಂದ್ರೆ 3ನೇದ್ರಾಗ ವಿನ್ ಆಗಿದ್ದ ಇವ್ರಲ್ಲ ಯಾರ್ರಿ ನಿಮ್ ಸೀಸನ್ದಾಗ್ರಿ ರಾಕೇಶ್ ಪೂಜಾರಿ ಅಂತ ಹೇಳಿ ಅವ್ರು ಕಪ್ ಹೊಡಿಬೇಕಂತಂದ್ ಹೇಳಿದ್ವಿ. ಕಪ್ ಅವ್ರು ಹೊಡೆದ್ರೆ ಅಲ್ಲಿ ಹೋದ ಏನ 1ನೇದ್ ಸ್ಟೇಜಿಗೆ ಆಡಿಷನ್ ಕೊಟ್ವಲ್ಲ ನಾವು ಅಲ್ಲೇ ಕಪ್ ಹೊಡೆದಂಗ ಲೆಕ್ಕ ನಾನು ಮುಗೀತು. ಅಲ್ಲಿ ಹೋಗೋದೈತಲ್ರಿ ಅಲ್ಲಿ ಆ ಸ್ಟೇಜ್ ವರ್ಗು ಹೋಗೋದು ಬಾಳ ಕಷ್ಟ. ಈಗ ನಮ್ ಸೈಡ್ ಅಥವಾ ಈ ಆಲ್ ಓವರ್ ಕರ್ನಾಟಕದಲ್ಲಿ ಈ ತರ ಪ್ರತಿಭೆಗಳ ತುಂಬಾ ಅದಾರೆ. ಬಾಳ ಮಂದಿ ಇದಾರೆ, ಜಗ್ ಮಂದಿ ಈಗಂತೂ ತುಂಬಾ ಇದೆ, ಬಾಳ ಮಂದಿ ಇದಾರೆ. ಈಗ ಆಸಕ್ತಿ ಇದ್ದಾರ ಬಾಳ ಮಂದಿ ಇದಾರ. ಹೋಗ್ಬೇಕು ನಾನು ಸಿನಿಮಾ ಇಂಡಸ್ಟ್ರಿ ಕೆಲಸ ಮಾಡ್ಬೇಕು, ರಿಯಾಲಿಟಿ ಶೋ ಹೋಗ್ಬೇಕು, ಸೀರಿಯಲ್ ನಾಗ ಆಕ್ಟಿಂಗ್ ಮಾಡ್ಬೇಕು, ನಾನು ದೊಡ್ಡ ಹೆಸರು ಮಾಡ್ಬೇಕು ಅನ್ನೋರು ಬಾಳ ಮಂದಿ ಅದಾರ. ಅವ್ರಿಗೆ ಏನ್ ಹೇಳ್ತೀವಿ? ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಎಲ್ಲಾ ಇಂಟರ್ವ್ಯೂನಾಗ ಹೇಳ್ತೀನಿ. ಈಗ ಆಲ್ಮೋಸ್ಟ್ ಆಲ್ ನಾನು ಯಾವ ಇಂಟರ್ವ್ಯೂ ಆಗ್ಯಾವ ಅದ್ರೆಲ್ಲ ಹೇಳ್ತೀನಿ ನಾನು. ಏನಿಲ್ಲ ಕಲ್ಕೊಂಡ್ ಬರ್ಬೇಕು, ಪ್ರಿಪೇರ್ ಆಗಿ ಬರ್ಬೇಕು, ತಯಾರಿ ಇರ್ಬೇಕು. ತಯಾರಿ ಇತ್ತಂತಂದ್ರೆ ಏನ್ ಮಾಡಕ್ಕಲ್ಲ. ಆಮೇಲೆ ಈ ದೊಡ್ಡ ಪ್ರಪಂಚ ಬೆಂಗಳೂರು ಅನ್ನೋ ಊರ್ನಾಗ ಬದುಕೋದೈತಲ್ರಿ ಬಾಳ ಕಷ್ಟ ಐತಿ. ಈಗ ಹೊಸಬರಾಗಿ ಬಂದಿರ್ತಾರ, ಏನೋ ಮಾಡ್ಬೇಕು ಅಂತ ಬಂದಿರ್ತಾರ. ನಿಮ್ಗೆ ಒಂದೊಂದ್ಸರಿ ಚಲೋರು ಸಿಗ್ಬೋದು, ಒಂದೊಂದ್ಸರಿ ಕೆಟ್ಟರು ಸಿಗ್ಬೋದು, ಹೇಳಕ್ ಆಗಂಗಿಲ್ಲ. ಚಲೋ ಟೀಮ್ ಸಿಕ್ತಪ್ಪ, ಚಲೋ ಟೀಮ್ ವರ್ಕ್ ಮಾಡಕ್ ನಿಮ್ಗ ಓಕೆ ಅನ್ಸುತ್ತಾ ಅಂತಂದ್ರೆ ಏನೋ ಒಂದ್ ಆಗ್ಬೋದು. ಈಗ ಒಂದಿಷ್ಟುಗಳ ಏನಂತಾರೆ ಸ್ಕ್ಯಾಮ್ ನಡೆಯಕತ್ತಾವ. ಏನಂದ್ರ ಆಕ್ಟಿಂಗ್ ಕಲಿಸ್ತೀವಿ, ಅದನ್ನ ಮಾಡ್ತೀವಿ, ಇದನ್ನ ಮಾಡ್ತೀವಿ, ದುಡ್ಡು ಇಸ್ಕೊಳ್ಳೋದು ಅವೆಲ್ಲ ನಡೆಯಕತ್ತಾವ. ಅದ್ರ ಮೊರೆ ಹೋಗ್ಬೇಡ್ರಿ, ಆ ತರದಕ್ಕೆಲ್ಲ ಹೋಗ್ಬೇಡ್ರಿ. ಅಲ್ಲೇ ಆದಷ್ಟು ಈಗ ನಿಮ್ಗೆ ಯೂಟ್ಯೂಬ್ನಾಗ ಸಿಗ್ತಾವೆಲ್ಲ ನೋಡ್ರಿ, ಕಲೀರಿ, ತಯಾರಿ ಆಗ್ರಿ. ಒಂದು ಇಲ್ಲಿಗೆ ಬರಕ್ ಏನೇನ್ ತಯಾರಿ ಬೇಕು, ತಯಾರಿ ಆಗ ಬಂದ್ರೆ ಬಾಳ ಚಲೋ ಅಂತ ಹೇಳಕ್ ಇಷ್ಟ. ಮೊದಲು ತಯಾರಿನ ಬೇಕ್ರಿ, ತಯಾರಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಬಹಳ ಇಂಪಾರ್ಟೆಂಟ್. ಅಲ್ಲಿ ತಯಾರಿ ಆಗಿ ಬಂದ್ಬಿಟ್ರೆ ನಮ್ಗೆ ಏನ್ ಇಲ್ಲಿ ಟೆನ್ಷನ್ ಇರಂಗಿಲ್ಲ. ಅಲ್ಲಿ ತಯಾರಿ ಆಗ್ಲಾರ್ದೆ ಇಲ್ಲಿ ಬಂದಿವಿ ಅಂದ್ರೆ ನಾವು ಒದ್ದಾಡ್ತೇಳ್ರಿ, ಯಾರು ಒದ್ದಾಡ್ತಾರ? ಹೌದೌದು. ಈಗ ಸ್ಟೇಜ್ ಅಪಿಯರೆನ್ಸ್ ಅಂದ್ರ ಸ್ಟೇಜ್ ಮೇಲೆ ಅದ್ ಮಾಡಕ್ ಸ್ವಲ್ಪ ಹೆದರ್ತಾರ್ರಿ. ಈಗೆಲ್ಲ ಒಂದ್ ಕಡೆ ಯಾವ್ದೋ ಒಂದು ರೂಮ್ನಾಗ ಅಲ್ಲಿ ಹೆಂಗ್ ಬೇಕಾದಂಗ ಮಾಡ್ಬಿಡ್ತಾರ. ಅಷ್ಟು ಸ್ಟೇಜ್ನಾಗ ತುಂಬಾ ಜನ ಕೂತಿರ್ತಾರೋ. ಇವಾಗ್ಲೂ ಇವತ್ತಿಗೂ ನಾನು ಸ್ಟೇಜ್ ಮ್ಯಾಗ ಕಾಲು ಇಡ್ತೀನಿ ಅಂತಂದ್ರೆ ಹೆದರಿಕೆಯಿಂದ ಕಾಲು ಇಡ್ತೀನಿ. ಆ ಒಂದು ಭಯ ಇರ್ಬೇಕು. ಯಾಕಂತಂದ್ರ ಅದಾದ ನಂತರ ತಾನ ಹೋಗುತ್ರಿ. ಈಗ ನಂದು ಹೆಂಗಾಗತ್ತಂತಂದ್ರ ನಾ ಸ್ಟೇಜಿಗೆ ಕಾಲಿಟ್ಟು ಒಂದ್ ಡೈಲಾಗ್ ಹೇಳಿದ ಮೇಲೆ ನಂದೆಲ್ಲ ಭಯ ಹೋಗ್ಬಿಡ್ತೈತಿ. ಅದು ಇರ್ಬೇಕು ಭಯ, ಅದ್ರ ಜಾಸ್ತಿ ಆಗ್ಬಾರ್ದು. ಆ ಭಯ ಇರ್ಬೇಕು, ಜಾಸ್ತಿ ಆಗ್ಬಾರ್ದು. ಅದೊಂದು ಹೆದರಿಕೆ ಇರ್ತೈತಿ, ತಲೆ ಕೆಡ್ಸ್ಕೊಬಿಟ್ರೆ ಜಾಸ್ತಿ. ಬರ್ತಾ 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 ನೀವೇನು ಎಕ್ಸ್ಪೀರಿಯನ್ಸ್ ಮ್ಯಾಗ ಒಂದಿಷ್ಟು ನಾಟಕ ಸ್ಟೇಜ್ ಮೇಲೆ ಜನರ ಜೋಡಿ ಬೆರೆತು ಒಂದಿಷ್ಟು ನಾಟಕಗಳು ಮಾಡಿ, ಒಂದಿಷ್ಟು ಕಾರ್ಯಕ್ರಮಗಳನ್ನ ಮಾಡಿ, ಅವಾಗ ಅದೊಂದು ಹೋಗಾಕನ ಹೆಲ್ಪ್ ಆಗದ. ತಯಾರಿ ಸ್ವಲ್ಪ ಇದು ಬರುತ್ತೆ, ಧೈರ್ಯ ಬರುತ್ತೆ. ಈ ತಯಾರಿ ಅಂತ ಹೇಳಿದ್ನಲ್ಲ, ತಯಾರಿಯಾಗಿ ಇದು ಒಂದು ಬರುತ್ತೆ. ಕಾಮಿಡಿ ಕಿಲ್ಲಾಡಿಗಳು ನಾವು ಕಾಮಿಡಿ ಕಿಲ್ಲಾಡಿಗಳು